ರಥಸಪ್ತಮಿಯ ದಿವಸದಂದು ಮಾಡಬೇಕಾದಂಥ ಈ 3 ಕೆಲಸ. ಸೂರ್ಯದೇವನ ಜನ್ಮದಿನವನ್ನು ರಥಸಪ್ತಮಿ ಎಂದು ಆಚರಿಸುತ್ತಾರೆ. ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಪ್ತಮಿ ತಿಥಿಯನ್ನು ರಥಸಪ್ತಮಿ ಎಂದು ಕರೆಯುತ್ತಾರೆ. ಈ ದಿನ ವಿಶೇಷವಾಗಿ ಸೂರ್ಯದೇವನ ಪೂಜೆಯನ್ನು ಮಾಡಬೇಕು. ಈ ದಿನ ಸೂರ್ಯದೇವ ತನ್ನ 7 ಕುದುರೆಯ ರಥವನ್ನು ಏರಿ ಉತ್ತರ ದಿಕ್ಕಿನ ಪಯಣವನ್ನು ಪ್ರಾರಂಭಿಸಿದಂಥ ದಿನ. ಹಾಗೆ ಈ ಪಯಣಕ್ಕೆ ಉತ್ತರಾಯಣ ಅವಧಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗೆ ಸೂರ್ಯದೇವನ 7 ಕುದುರೆಗಳು ಮನುಷ್ಯನ 7 ಚಕ್ರ ಹಾಗೆ ಮನಸ್ಸಿಗೆ ಹೋಲಿಕೆಯನ್ನು ಮಾಡುತ್ತಾರೆ. ಇನ್ನು ಸಪ್ತಮಿ ತಿಥಿ ಬಂದು ಫೆಬ್ರವರಿ 4ನೇ ತಾರೀಕು ಬೆಳಗಿನ ಜಾವ 4:40ಕ್ಕೆ ಶುರುವಾಗಿ ಫೆಬ್ರವರಿ 5ನೇ ತಾರೀಕು ಬೆಳಗಿನ ಜಾವ 2:30ಕ್ಕೆ ಮುಕ್ತಾಯವಾಗುತ್ತೆ. ರಥಸಪ್ತಮಿಯ ದಿವಸದಂದು ತಪ್ಪದೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ. ಹಾಗೆ ಈ ದಿನ ಎಕ್ಕದ ಎಲೆಯಿಂದ ಸ್ನಾನ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಯು ಕೂಡ ದೂರವಾಗುತ್ತೆ. ಹಾಗೆ ಮನೆಯಲ್ಲಿ 7 ಎಕ್ಕದ ಎಲೆಯನ್ನು ಇಟ್ಟು ಅದರ ಮೇಲೆ 3 ಇಡಿ ಗೋಧಿನ ಹಾಕಿ ದೀಪನ ಹಚ್ಚಿ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ